ವಿದ್ಯಾರ್ಥಿಗಳೇ, ಈ ಹಿಂದಿನ ಸೆಷನ್ಗಳಲ್ಲಿ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೂರಲ್ ಎಕಾನಮಿ ಈ ಸಬ್ ಟಾಪಿಕ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪಾಯಿಂಟ್ನ ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ. ಒಟ್ಟು 8 ಪಾಯಿಂಟ್ಸ್ನ ಈಗಾಗಲೇ ಹಿಂದಿನ ಸೆಷನ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ಸೆಲ್ಫ್ ಸಫಿಷಿಯನ್ಸಿ, ನೆಕ್ಸ್ಟ್ ವಿಲೇಜ್ ಈಸ್ ಆನ್ ಇನ್ಸ್ಟಿಟ್ಯೂಷನ್, ಥರ್ಡ್ ಪಾಯಿಂಟ್ ಡಿಪೆಂಡೆನ್ಸ್ ಆನ್ ಅಗ್ರಿಕಲ್ಚರ್, ಫೋರ್ತ್ ಪಾಯಿಂಟ್ ಲೈಫ್ ಆಫ್ ರೂರಲ್ ಪೀಪಲ್, ಫಿಫ್ತ್ ಪಾಪ್ಯುಲೇಷನ್ ಡೆನ್ಸಿಟಿ, ಸಿಕ್ಸ್ತ್ ಎಂಪ್ಲಾಯ್ಮೆಂಟ್, ಸೆವೆಂತ್ ಪಾವರ್ಟಿ ಆ್ಯಂಡ್ ಏಯ್ತ್ ಇಂಡೆಪ್ಟ್ನೆಸ್. ಇಷ್ಟು ಅಂಶಗಳ ಬಗ್ಗೆ ಈಗಾಗಲೇ ನಾವು ಹಿಂದಿನ ಸೆಷನ್ನಲ್ಲಿ ತಿಳ್ಕೊಂಡಿದ್ವಿ. ಈ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೂರಲ್ ಎಕಾನಮಿ ಟಾಪಿಕ್ನ ಮುಂದುವರೆದ ಭಾಗ 9th 10th ಮತ್ತು 11th ಆ್ಯಂಡ್ 12th ಪಾಯಿಂಟ್ ಬಗ್ಗೆ ನಾವು ಈ ಸೆಷನ್ನಲ್ಲಿ ನೋಡೋಣ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೂರಲ್ ಎಕಾನಮಿ. 9th ಪಾಯಿಂಟ್ ಎಕ್ಸಿಸ್ಟೆನ್ಸ್ ಆಫ್ ನಾನ್ ಮಾನಿಟೈಸ್ಡ್ ಎಕಾನಮಿ, ಅಂದರೆ ಅನಾಣೀಕೃತ ಆರ್ಥಿಕತೆಯ ಅಸ್ತಿತ್ವ ಅಂತಂದು. ಫೈನಾನ್ಷಿಯಲ್ ಆ್ಯಂಡ್ ಬ್ಯಾಂಕಿಂಗ್ ಫೆಸಿಲಿಟೀಸ್ ಇನ್ ಇಂಡಿಯಾ ಆರ್ ನಾಟ್ ವೆಲ್ ಡೆವಲಪ್ಡ್. Due to the lack of financial institutions and banking facilities, indigenous money lenders still play an important role in lending. The bill market which favors rapid trading has not grown systematically. In recent years, efforts have been made to increase banking facilities, but there is still a shortage of them in rural and semi-urban areas. The barter system still exists in many parts of the country, especially in villages. Also, people who don't use money for business purpose. It is noteworthy that a non-monetized system still exists. ಅನಾಣೀಕೃತ ಆರ್ಥಿಕತೆಯ ಅಸ್ತಿತ್ವ ಅಂತಂದು ಭಾರತದಲ್ಲಿ ಹಣಕಾಸು ಮತ್ತು ಬ್ಯಾಂಕೋದ್ಯಮ ಸೌಲಭ್ಯಗಳು ಇಂದಿಗೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮವಾಗಿ ಬೆಳವಣಿಗೆಯನ್ನು ಕಂಡಿರೋದಿಲ್ಲ. ಹಣಕಾಸಿನ ಸಂಸ್ಥೆಗಳು ಮತ್ತು ಬ್ಯಾಂಕೋದ್ಯಮ ಸೌಲಭ್ಯಗಳ ಕೊರತೆಯಿಂದಾಗಿ ಇವತ್ತಿಗೂ ಸಹ ಗ್ರಾಮೀಣ ಭಾಗದಲ್ಲಿ ಈ ಹಣದ ಲೇವಾದೇವಿಗಾರರೇ ಪ್ರಭಾವಿ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಇವರು ರೈತರಿಗೆ ಹೆಚ್ಚಿನ ಬಡ್ಡಿಯ ದರದಲ್ಲಿ ಸಾಲ ಕೊಡೋದ್ರ ಮೂಲಕ ರೈತರನ್ನು ವಿಪರೀತವಾಗಿ ಶೋಷಣೆಗೆ ಒಳಪಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಹುಂಡಿ ಮಾರುಕಟ್ಟೆ ಅಂತಂದು ಬಿಲ್ ಮಾರ್ಕೆಟ್ ಶೀಘ್ರವಾದಂತಹ ವ್ಯಾಪಾರಕ್ಕೆ ಸಹಕಾರಿಯಾಗುವಂತಹ ಈ ಹುಂಡಿ ಮಾರುಕಟ್ಟೆ ಇದು ಸಹ ಭಾರತದಲ್ಲಿ ವ್ಯವಸ್ಥಿತವಾಗಿ ಬೆಳವಣಿಗೆಯನ್ನು ಸಾಧಿಸಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಬ್ಯಾಂಕೋದ್ಯಮ ಸೌಲಭ್ಯಗಳನ್ನು ಹೆಚ್ಚಿಸುವುದಕ್ಕಾಗಿ ನಿರಂತರವಾಗಿ ಪ್ರಯತ್ನಗಳು ನಡೀತಾ ಇದ್ರೂ ಸಹ ಗ್ರಾಮೀಣ ಮತ್ತು ಅರೆ ಪಟ್ಟಣ ಪ್ರದೇಶಗಳಲ್ಲಿ ಇನ್ನೂ ಸಹ ಅವುಗಳ ಕೊರತೆ ಇರುವುದನ್ನು ನಾವು ಕಾಣಬಹುದು. ದೇಶದ ಎಷ್ಟೋ ಭಾಗಗಳಲ್ಲಿ ಅದರಲ್ಲೂ ಸಹ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಟಿ ಪದ್ಧತಿ ಅಸ್ತಿತ್ವದಲ್ಲಿರುವುದನ್ನು ನಾವು ಕಾಣಬಹುದು. ಸಾಟಿ ಪದ್ಧತಿ ಅಂದರೆ ಸರಕಿಗೆ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಪದ್ಧತಿ ಅಂತಂದು.
ಇದು ಅಸ್ತಿತ್ವದಲ್ಲಿರುವುದನ್ನು ನಾವು ಕಾಣಬಹುದು. ವ್ಯಾಪಾರದಲ್ಲಿ ಅಥವಾ ವ್ಯವಹಾರದಲ್ಲಿ ಅಥವಾ ವಿನಿಮಯದಲ್ಲಿ ಜನರು ಹಣವನ್ನೇ ಬಳಸ್ತಾ ಇಲ್ಲ. ಇದಕ್ಕೆ ಬದಲಿಗೆ ಅವರು ಇನ್ನೂ ಸಹ ಹಣರಹಿತವಾಗಿಯೇ ವಿನಿಮಯ ವ್ಯವಹಾರವನ್ನು ಮಾಡ್ತಾ ಇರುವುದನ್ನು ನಾವು ಕಾಣಬಹುದು. ಇದನ್ನೇ ನಾವು ಹಣಯೇತರ ಪದ್ಧತಿಯ ಅಸ್ತಿತ್ವ ಅಂತಂದು ಹೇಳ್ತೀವಿ. ನೆಕ್ಸ್ಟ್ 10th ಪಾಯಿಂಟ್, ಇನ್ಇಕ್ವಾಲಿಟಿ. ದ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್, ವೆಲ್ತ್ ಆ್ಯಂಡ್ ಅಸೆಟ್ಸ್ ಆರ್ ಹೈಲಿ ಸ್ಕ್ಯೂಡ್ ಅಮಾಂಗ್ ರೂರಲ್ ಪೀಪಲ್. There are number of historical, social, economic and political reasons behind the existence of inequality. Landlords and landowners dominate the rural activities. Land, livestock and other assets are owned by a few people. Inequality ಅಂತಂದು ಅಸಮಾನತೆ. ಗ್ರಾಮೀಣ ಪ್ರದೇಶದ ಜನರಲ್ಲಿ ಆದಾಯ, ಸಂಪತ್ತು ಮತ್ತು ಆಸ್ತಿಗಳ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಸಮಾನತೆಗಳಿರುವುದನ್ನು ನಾವು ಕಾಣಬಹುದು. ಅಂದರೆ ಆದಾಯ, ಸಂಪತ್ತು, ಆಸ್ತಿ ಇವುಗಳು ಗ್ರಾಮೀಣ ಪ್ರದೇಶದಲ್ಲಿ ಕೆಲವು ಜನರ ಬಳಿ ಕೇಂದ್ರೀಕೃತ ಆಗಿದ್ದಾವೆ. ಬಹುತೇಕ ಗ್ರಾಮೀಣ ಜನರು ಇವುಗಳನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಹಿಂದೆ ಹಲವಾರು ಐತಿಹಾಸಿಕ, ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕವಾದಂತಹ ಕಾರಣಗಳು ಸಹ ಈ ಹಿಂದೆ ಇದ್ದಂತಹ ಈ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಐತಿಹಾಸಿಕ ಕಾರಣಗಳು ಸಹ ಈ ರೀತಿಯ ಅಸಮಾನತೆಗೆ ಕಾರಣವಾಗಿದ್ದಾವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಜಮೀನ್ದಾರರು ಮತ್ತು ಭೂಮಾಲೀಕರು ಗ್ರಾಮೀಣ ಚಟುವಟಿಕೆಗಳಲ್ಲಿ ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಭೂಮಿ, ಜಾನುವಾರು ಅಥವಾ ಇತರೆ ಆಸ್ತಿಗಳನ್ನು ಕೆಲವು ಜನರು ಮಾತ್ರ ಹೊಂದಿದ್ದು ಅವುಗಳನ್ನು ಅನುಭವಿಸಿಕೊಂಡು ಹೋಗ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಇಂದಿಗೂ ಸಹ ಎಷ್ಟೋ ಕುಟುಂಬಗಳು ಭೂರಹಿತ ಕುಟುಂಬಗಳಾಗಿಯೇ ಉಳಿದಿದ್ದಾವೆ. 11th ಪಾಯಿಂಟ್, ರೂರಲ್ ಇನ್ಕಮ್. Income of the rural people is constrained as the rural economy is not sufficiently vibrant to provide them with job or self-employment opportunities. Large proportion of laborers and skilled persons are underemployed and the scope of increasing their income is limited. ರೂರಲ್ ಇನ್ಕಮ್, ಗ್ರಾಮೀಣರ ಆದಾಯ. ಗ್ರಾಮೀಣ ಆರ್ಥಿಕತೆಯಲ್ಲಿರುವಂತಹ ಸಾಕಷ್ಟು ಜನರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಉದ್ಯೋಗಗಳನ್ನು ಒದಗಿಸೋದಕ್ಕೆ ಅಥವಾ ಲಾಭದಾಯಕ ಉದ್ಯೋಗಗಳನ್ನು ಒದಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರಿಂದಾಗಿ ಗ್ರಾಮೀಣ ಜನರ ಆದಾಯದ ಒಂದು ಪ್ರಮಾಣ ಕಡಿಮೆಯಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವಂತಹ ಕಾರ್ಮಿಕರು ಮತ್ತು ಕೌಶಲ್ಯಯುತ ವ್ಯಕ್ತಿಗಳು ನಿರುದ್ಯೋಗಿಗಳಾಗಿದ್ದಾರೆ ಮತ್ತು ಅವರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಇರುವಂತಹ ಅವಕಾಶಗಳು ಸಹ ತುಂಬಾ ಸೀಮಿತವಾಗಿದ್ದಾವೆ. ಇದರಿಂದಾಗಿ ಅನಿವಾರ್ಯವಾಗಿ ಅವರು ಹಿಂದುಳಿಬೇಕಾಗಿದೆ ಮತ್ತು ಬಡತನದ ಸುಳಿಗೆ ಸಿಕ್ಕಿ ನರಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 12th ಪಾಯಿಂಟ್, ಡ್ಯುಯಲಿಸಮ್. Dualism means the coexistence of two extremely different futures like developed and underdeveloped, organized and unorganized, traditional and modern, regulated and unregulated, poor and rich,
skilled and unskilled and similar contradicting situations are in a region. These characteristics are very common in rural areas. ಡ್ಯುಯಲಿಸಮ್, ದ್ವಿರೂಪತೆ ಅಥವಾ ದ್ವಂದ್ವತೆ ಅಂತಂದು ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಈ ದ್ವಿರೂಪತೆಯ ಸಮಸ್ಯೆಯನ್ನು ಸಹ ನಾವು ಕಾಣಬಹುದು. ಅಂದರೆ ಎರಡೆರಡು ಸನ್ನಿವೇಶ ವೈರುಧ್ಯಗಳು ಒಟ್ಟೊಟ್ಟಿಗೆ ಅಸ್ತಿತ್ವದಲ್ಲಿರುವಂತಹ ಒಂದು ಸ್ಥಿತಿ, ಎರಡೆರಡು ವಿರುದ್ಧ ಸನ್ನಿವೇಶಗಳು ಒಟ್ಟೊಟ್ಟಿಗೆ ಅಸ್ತಿತ್ವದಲ್ಲಿರುವಂತಹ ಸ್ಥಿತಿ ಅಂತಂದು ಹೇಳಬಹುದು. ಈ ದ್ವಂದ್ವತೆ ಉದಾಹರಣೆ ಕೊಡೋದಾದರೆ, ದ್ವಂದ್ವತೆಗೆ ಅಭಿವೃದ್ಧಿ ಹೊಂದಿದ ಮತ್ತು ಅನಭಿವೃದ್ಧಿ ಎರಡೂ ಸ್ಥಿತಿಯನ್ನು ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಕಾಣಬಹುದು. ಅದೇ ರೀತಿ ಸಂಘಟಿತ ವಲಯ ಮತ್ತು ಅಸಂಘಟಿತ ವಲಯ, ಸಾಂಪ್ರದಾಯಿಕ ವಲಯ ಮತ್ತು ಆಧುನಿಕ ವಲಯ, ನಿಯಂತ್ರಿತ ವಲಯ ಮತ್ತು ಅನಿಯಂತ್ರಿತ ವಲಯ, ಬಡವ ಮತ್ತು ಶ್ರೀಮಂತ, ಕೌಶಲ್ಯ ಹೊಂದಿದವನು ಮತ್ತು ಕೌಶಲ್ಯ ರಹಿತ, ಈ ರೀತಿ ವಿರೋಧಾಭಾಸದ ಸನ್ನಿವೇಶಗಳನ್ನು ನಾವು ಒಟ್ಟೊಟ್ಟಿಗೆ ಅಸ್ತಿತ್ವದಲ್ಲಿರುವುದನ್ನು ದ್ವಂದ್ವತೆ ಅಂತಂದು ಕರಿತೀವಿ. ಈ ದ್ವಂದ್ವತೆಯ ಸ್ಥಿತಿ ಗ್ರಾಮೀಣ ಆರ್ಥಿಕತೆಯಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಈ ಗುಣಲಕ್ಷಣಗಳು ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಸಾಮಾನ್ಯವಾಗಿ ಕಂಡುಬರುತ್ತವೆ. ರಿವಿಷನ್ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ಗ್ರಾಮೀಣ ಆರ್ಥಿಕತೆಯ ಲಕ್ಷಣಗಳಲ್ಲಿ 9ನೇ ಪಾಯಿಂಟ್ ಎಕ್ಸಿಸ್ಟೆನ್ಸ್ ಆಫ್ ನಾನ್ ಮಾನಿಟೈಸ್ಡ್ ಎಕಾನಮಿ, ಅನಣೀಕೃತ ಆರ್ಥಿಕತೆಯ ಅಸ್ತಿತ್ವ, 10th ಪಾಯಿಂಟ್ ಇನ್ಇಕ್ವಾಲಿಟಿ ಅಸಮಾನತೆ, 11th ರೂರಲ್ ಇನ್ಕಮ್ ಗ್ರಾಮೀಣ ಆದಾಯ, 12th ಡ್ಯುಯಲಿಸಮ್, ಇಷ್ಟು ಪಾಯಿಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಸೆಷನಲ್ಲಿ ಮುಂದುವರೆದು ಡಿಪೆಂಡೆನ್ಸಿ, ಮೈಗ್ರೇಷನ್, ಇಮ್ಮೊಬಿಲಿಟಿ ಆಫ್ ಲೇಬರ್, ಅಡ್ವರ್ಸ್ ಟರ್ಮ್ಸ್ ಆಫ್ ಟ್ರೇಡ್, ಇದ್ರ ಬಗ್ಗೆ ಮುಂದಿನ ಸೆಷನ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.